ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಳಿಗಾಲ ಅಂದ ತಕ್ಷಣ ಗಂಟಲು ಕೆರೆತ, ಆಮೇಲೆ ಏನಂದರೆ ತುಂಬ ಚಳಿ ಇರುತ್ತೆ. ಎಲ್ಲರಿಗೂ ಅಷ್ಟೇ, ಮಕ್ಕಳಿಂದ ಹಿಡಿದು ದೊಡ್ಡವರಿಗೆಲ್ರಿಗೂ ಒಂಥರ ಏನು ಕೊಡಬೇಕು ಅಂತಲೇ ಗೊತ್ತಾಗಲ್ಲ. ಶೀತ, ಕೆಮ್ಮು, ನೆಗಡಿ ಕಾಮನ್ ಆಗಿ ಬಂದೇ ಬರುತ್ತೆ ಹೆಚ್ಚಾಗಿ. ಹಾಗಾಗಿ ಇವತ್ತು ಒಂದು ಒಳ್ಳೆಯ ಒಂದು ರಸಮ್ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಒಂಥರ ರಾಮಬಾಣ ಅಂತ ಹೇಳ್ಬೋದು. ಬಿಸಿ ಬಿಸಿ ಅನ್ನದ ಜೊತೆ ಈ ರಸಮ್ ರಿಯಲಿ ನೀವು ತಿಂತಾ ಇದ್ರೆ ತಿಂತಾನೆ ಇರ್ತೀರಾ. ಅಂದರೆ ಇದು ಒಂಥರ ಎಲ್ಲರೂ ಗಂಟಲಿಗೆ ಹಿತ, ಬಾಯಿಗೆ ರುಚಿ ಅಂತ ಹೇಳ್ಬೋದು. ಅಷ್ಟೊಂದು ರುಚಿಯಾಗಿರುತ್ತೆ. ಇವತ್ತೊಂದು ಸ್ಪೆಷಲ್ ಆದ ರಸಮ್, ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಪಾಟಲ್ಲಿ ಬಾಲ್ಕನಿಯಲ್ಲಿ ನಾನು ನೋಡಿ ದೊಡ್ಡ ಪತ್ರೆ ಅಂತಾರಲ್ವ, ಅಥವಾ ಅಜ್ವೈನ್ ಎಲೆ ಎಲ್ಲ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳು ಇದ್ದಾಗೆಲ್ಲ ಇದು ಎಲೆನ ಒಂದು ಎಲೆ ಕಿತ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದರ ರಸನ ಸ್ವಲ್ಪ ಬೆಳ್ಳುಳ್ಳಿ ರಸ ಅಥವಾ ಕಾಳುಮೆಣಸು ಜೊತೆ ಮಿಕ್ಸ್ ಮಾಡಿಬಿಟ್ಟು ಆ ರಸನ ಮಕ್ಕಳಿಗೆ ಡೈರೆಕ್ಟಾಗಿ ಕುಡಿಸ್ತಾ ಇದ್ದೆ. ಜಸ್ಟ್ ಒಂದು ಅರ್ಧ ಟೀ ಸ್ಪೂನಷ್ಟು. ಅವಾಗ ಏನಾಗುತ್ತೆ, ಮಕ್ಕಳು ಚಿಕ್ಕ ಮಕ್ಕಳಿಗೆ ಅದೇ ರೀತಿಯಾಗಿ ನಾನು ಕುಡಿಸ್ತಾ ಇದ್ದೆ. ಇವಾಗ ಇದನ್ನ ರಸಮ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಿಂಬೆಹಣ್ಣು ಕೂಡ ಚೆನ್ನಾಗಿ ಬೆಳೆದಿದೆ. ಪಾಟಲ್ಲಿ ಹಾಕಿದ್ದೆ ಒಂದು ಬೀಜ. ಸೊ ಅದು ಆ ಗಿಡ ನಿಂಬೆಹಣ್ಣು ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ಲೆಮನ್ ಗ್ರಾಸ್ ನೋಡಿ. ಟೀ ಮಾಡುವಾಗ ಒಂದೊಂದು ಎಲೆ ಕಿತ್ಬಿಟ್ಟು ಹಾಕಿ ಅದೇ ರೀತಿಯಾಗಿ ನಾನು ಈ ದೊಡ್ಡ ಪತ್ರೆ ಅಂದರೆ ಈ ಅಜ್ವೈನ್ ಎಲೆನ ನಾನು ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿ ಇಟ್ಕೊಳ್ತೀನಿ. ಬೇಗನೆ ಬೆಳೆಯುತ್ತೆ ಇದು ನೋಡಿ. ಇದಕ್ಕೆ ಬಿಸಿಲು ಬೇಕಂತ ಏನು ಇರಲ್ಲ. ಹಾಗೆ ಒಂದು ಪಾಟಲ್ಲಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ನೋಡಿ ಎಷ್ಟೆಲ್ಲ ನಾನು ಈಗ ಕಿತ್ಕೊಂಡ್ಬಿಟ್ಟು ನಾನು ಎಲೆನ ಈಗ ಇದನ್ನು ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ. ಮನೆಯಲ್ಲೇ ಇರುತ್ತೆ, ಅಷ್ಟು ಗಲೀಜಾಗಿರಲ್ಲ. ಸೊ ಹಾಗಾಗಿ ಆದರೂ ಏನೇ ಇರಲಿ ನಾವು ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟೆ ಏನೇ ಯೂಸ್ ಮಾಡಿದರೂ ಮಾಡಬೇಕು. ಪಾಟಲ್ಲಿ ಇರಲಿ ಅಥವಾ ಎಲ್ಲೇ ಇರಲಿ ಅದನ್ನು ಡಸ್ಟ್ ಎಲ್ಲ ಇರುತ್ತಲ್ವ, ಹಾಗಾಗಿ ನೀಟಾಗಿ ವಾಶ್ ಮಾಡಿ ಈಗ ನಾನು ಸೈಡಲ್ಲಿ ಎತ್ತಿಡ್ತೀನಿ. ಈಗ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ನಾನು ನೋಡಿ ಅರ್ಧ ಬಟ್ಲಷ್ಟು ನಾನು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ 4 ಹಸಿಮೆಣಸಿನ್ಕಾಯಿ, 2 ಇಂಚಷ್ಟು ಶುಂಠಿ ಅಂದರೆ ಹಸಿ ಶುಂಠಿ, ಒಂದು ದೊಡ್ಡ ಸ್ಪೂನಲ್ಲಿ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ, 3/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಮೊದಲು ಪೌಡ್ರ್ ಮಾಡ್ಕೊಳ್ತೀನಿ. ಯಾಕಂದರೆ ಕೊಬ್ಬರಿ ನಾನು ಡೈರೆಕ್ಟ್ ಕಟ್ ಮಾಡಿ ಹಾಕಿದ್ನಲ್ವ, ಹಾಗಾಗಿ ಮೊದಲು ಈ ಥರ ಪೌಡ್ರ್ ಮಾಡಿಕೊಂಡು ನಂತರ ಇಲ್ಲಿ ನೋಡಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೇಕು, ಮತ್ತು ಪುದೀನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ರೆ ಏನಾಗುತ್ತೆ, ತುಂಬ ಒಳ್ಳೆಯದು. ತುಂಬ ಗಂಟ್ಲು ಕೆರೆತ ಎಲ್ಲ ಇರುತ್ತಲ್ಲ, ಅದೆಲ್ಲ ದೂರ ಆಗುತ್ತೆ. ಅದಕ್ಕಿಂತ ಡಬಲ್ ಕ್ವಾಂಟಿಟಿಲಿದೆ ಈ ದೊಡ್ಡ ಪತ್ರೆ ಎಲೆ ಅಥವಾ ಅಜ್ವೈನ್ ಎಲೆನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ಹೆಚ್ಚಾಗಿ ಈ ತುಂಬ ಚಳಿ ಜಾಸ್ತಿ ಆಗಿಬಿಟ್ಟು ಶೀತ, ಕೆಮ್ಮು, ನೆಗಡಿ ಎಲ್ಲರೂ ಬಂತು. ಹಾಗಾಗಿ ನಾನು ಇವತ್ತು ಇದನ್ನು ಮಾಡಿಬಿಟ್ಟು ಎಲ್ರಿಗೂ ಬಿಸಿ ಬಿಸಿ ಅನ್ನಕ್ಕೆ ಮಾಡ್ತಾಯಿದ್ದೀನಿ. ಸೊ ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ರುಬ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ನಾನು ಸೈಡಲ್ಲಿ ಇಟ್ಟಿರ್ತೀನಿ. ಈಗ ನಾನು ಏನು ಮಾಡ್ತಾಯಿದ್ದೀನಿ, ಒಗ್ಗರಣೆ ಕೊಡಬೇಕಾಗತ್ತೆ. ತುಂಬ ಸಿಂಪಲಾದ ಒಗ್ಗರಣೆ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಫ್ಲೇಮನ್ನು ಕೂಡ ಆನ್ ಮಾಡಿಬಿಟ್ಟು 2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ, ಜಾಸ್ತಿ ಕೂಡ ಹಾಕೊಳ್ಳೋ ಹಾಗಿಲ್ಲ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 30 ಸೆಕೆಂಡ್ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರುಬ್ಬಿರುವಂತಹ ಮಸಾಲೆನ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಈಗ ಮೊದಲು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಅದೇ ಮಿಕ್ಸಿ ಜಾರಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹೇಳಿದ್ನಲ್ವ, ನೋಡಿಕೊಂಡು ನೀರನ್ನು ಹಾಕ್ಕೋಬೋದು. ಒಟ್ಟು 3 ಗ್ಲಾಸಷ್ಟು ನೀರನ್ನು ನಾನು ಇದರಲ್ಲಿ ಹಾಕ್ಕೊಂಡು ಈಗ ಇದರಲ್ಲಿ ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ. ಮನೇಲಿದ್ದರೆ ಹಾಕ್ಕೊಳ್ಳಿದ್ದು, ನಾನು ಮನೇಲೇ ಮಾಡಿರೋಂತಹ ಗರಂ ಮಸಾಲ ಹಾಗಾಗಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ. ಇದು ಪಿಂಕ್ ಸಾಲ್ಟ್, ರಾಕ್ ಸಾಲ್ಟ್ ಅಂತ ಹೇಳ್ತಾರಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ 1 ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ. 1 ಟೀ ಸ್ಪೂನಷ್ಟು ಜಾಗರಿ ಅಂದರೆ ಬೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಒಂದು 2ರಿಂದ 3 ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಡೋಣ. ನೋಡಿ ಈ ರೀತಿ ಚೆನ್ನಾಗಿ ಕುದ್ದ ನಂತರ ಏನು ಮಾಡಬೇಕಂದ್ರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ರೆ ಈ ರುಚಿಯಾದ ಆರೋಗ್ಯಕರವಾದ ಈ ರಸಮ್ ರೆಡಿ ಆಯಿತು. ಈ ರಸಮ್ ತಿನ್ನಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂದು ನಿಜವಾಗ್ಲೂ ಹೇಗೆ ಮಾಡಿದ್ರೆ ಅಂತ ಕೇಳದೇ ಇರಲ್ಲ. ಹಾಗಾಗಿ ಮಿಸ್ ಮಾಡದೆ ನೀವು ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಮತ್ತು ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೋಡಿ, ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ದೊಡ್ಡ ಪತ್ರೆ ರಸಮ್ ತಿಂದು ಆರೋಗ್ಯಕರವಾಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.